ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದು ಫಾರೆಸ್ಟ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಮುರಾಟಿ ಪಾಳ್ಯ ಅನ್ನೋ ವಿಲೇಜ್ ಪಕ್ಕದಲ್ಲಿ ಒಂದು ಫಾರೆಸ್ಟ್ ಇದೆ. ಅಲ್ಲಿ ನಿಮಗೆ ಒಂದು ಅದ್ಭುತವಾದಂತಹ ಒಂದು ವಿಷಯಗಳು ಕೂಡ ಇದೆ. ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು, ಅಲ್ಲಿ ಮರದಲ್ಲಿ ನೀರು ಬರುತ್ತೆ ಅಂತ. ಯಾವುದೇ ಥರನಲ್ಲಿ ಏನೂ ಕೂಡ ಇಲ್ಲ, ಮರದಲ್ಲಿ ನೀರು ಬರುತ್ತೆ ಅಂದರೆ ಆಶ್ಚರ್ಯವಾದಂತಹ ವಿಷಯನೇ. ಹೋಗಿದ್ದೇ ಬರಬೇಕು ಅಂತ ಇವತ್ತು ನಾವು ಹೊರಟಿದ್ದೀವಿ ಮುರಾಟಿ ಪಾಳ್ಯ ಫಾರೆಸ್ಟ್ಗೆ. ಹಾಗೆ ನನ್ನ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಇಬ್ಬರು ಕೂಡ ಹೋಗಿದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ತಾವರೆಕೆರೆ ಕೂಡ ನೋಡಿದ್ವಿ ಗೈಸ್. ಅಲ್ಲೂ ಕೂಡ ಹೋಗಿ ಫೋಟೋಸ್ ಎಲ್ಲ ತಗೊಂಡು, ಇಲ್ಲಿಂದ ಮುರಾಟಿ ಪಾಳ್ಯದಿಂದ 2 ಕಿಲೋಮೀಟರ್ ಆಗುತ್ತೆ ಫಾರೆಸ್ಟ್ ಒಳಗಡೆ. ಕಾಡು ಒಳಗಡೆ ಜನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಯಾರೂ ಕೂಡ ಹೋಗಲ್ವಂತೆ, ಪರ್ಸೆ ಇದ್ದಾಗ ಮಾತ್ರ ಹೋಗ್ತಾರೆ. ಇಲ್ಲೂ ಕೂಡ ಕಾಡು ಪ್ರಾಣಿಗಳಿವೆ, ಆದರೆ ಜನರು ಬಂದಿರೋದ್ರಿಂದ ಅವು ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. ಇಲ್ಲಿ ಕೊಟ್ಟು ಮಾಸ್ತಮ್ಮ ವಾಸ ಇದ್ದಾರೆ ಅನ್ನೋದೊಂದು ನಂಬಿಕೆ ಇಲ್ಲಿ ಜನರಿಗೆ. ಅದರಿಂದ ಇಲ್ಲಿ ಮರದಲ್ಲೇ ತಾಯಿ ವಾಸ ಇದ್ದಾಳೆ ಅಂತ, ಅಲ್ಲಿ ನೀರು ಬರುವ ಮುಖಾಂತರ ಆ ತಾಯಿ ವಾಸ ಇದ್ದೀನಿ ಅಂತ ಗುರುತನ್ನು ಕೊಡ್ತಾಳೆ. ಅದೇ ನೀರಲ್ಲಿ ಅಂದರೆ ಮರದಿಂದ ಬರ್ತಕ್ಕಂಥ ನೀರಲ್ಲಿ ಬೆಳಗಿನ ಜಾವನೇ ಬಂದು ಪಾತ್ರೆಗಳೆಲ್ಲ ಕಾಡೊಳಗಡೆ ಹೊತ್ಕೊಂಡು ಬಂದು ಅಡುಗೆ ಕೂಡ ಮಾಡ್ತಾರೆ ಗೈಸ್. ಇಲ್ಲಿ ವರ್ಷಕ್ಕೆ ಒಂದೇ ದಿನ ಈ ಥರ ಒಂದು ಜನ ಎಲ್ಲ ಸೇರೋದು. ಮುರಾಟಿ ಪಾಳ್ಯದ ಕೊಟ್ಟು ಮಾಸ್ತಮ್ಮನ ನೋಡಿ ದರ್ಶನ ಕೂಡ ಮಾಡ್ಕೊಳ್ಳಿ. ನಮಗಂತೂ ಈ ಕಾಡಿನಲ್ಲಿ ಬಂದು ತುಂಬಾ ಖುಷಿ ಆಯಿತು. ಒಂದೊಳ್ಳೆ ಅನುಭವ ಅಂತ ಫೀಲ್ ಆಯಿತು ನನಗಂತೂ. ನೋಡಿ ಗೈಸ್, ನೀರು ಇಟ್ಕೊಳ್ಳಿಕ್ಕೆ ಅಷ್ಟೊಂದು ಜನ ನಿಂತವ್ರೆ, ಬೇರಲ್ಲಿ ಬರ್ತಕ್ಕಂಥ ನೀರು ಇಟ್ಕೊಳ್ಳಿಕ್ಕೆ. ಬಾಣಂತಿರಿಗೆ ಮಕ್ಕಳಾದ ನಂತರ ಎದೆ ಹಾಲು ಬರ್ತಿರಲ್ಲ ಅಂಥವ್ರು ಈ ನೀರನ್ನು ಕುಡಿಯೋದ್ರಿಂದ ಸಲೀಸಾಗಿ ಎದೆ ಹಾಲು ಬರುತ್ತೆ ಅಂತ ಹೇಳ್ತಾರೆ. ನೋಡಿ ಗೈಸ್, ಬೇರಲ್ಲಿ ಯಾವ ಥರ ನೀರು ಬರ್ತಾ ಇದೆ ಅಂತ ನೋಡಿ. ಯಾವುದೇ ಥರ ಫೇಕ್ ಅಲ್ಲ, ಇದು ನಿಜಾನೇ. ಅದು ಫೇಕ ನಿಜನ ಅಂತ ತಿಳ್ಕೊಳ್ಳಿಕ್ಕೆ ನಾನಲ್ಲಿ ಹೋಗಿದ್ದು. ಪ್ರಕೃತಿ ವಿಸ್ಮಯಗಳೇ ನಮಗೆ ಅರ್ಥ ಆಗೋದಿಲ್ಲ. ಫೈನಲಿ ನಾವು ಕೂಡ ಅಲ್ಲೇ ಅಡುಗೆ ಮಾಡಿದ್ರು, ಊಟನ ಮಾಡಿಕೊಂಡು ಹೊರಟ್ವಿ. ಈ ಪ್ಲೇಸ್ ಇರೋದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಮುರಾಟಿ ಪಾಳ್ಯ ಫಾರೆಸ್ಟ್ ಹತ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.